ಇವತ್ತು ಹೆಸರು ಕಾಲದು ಸುಮಾರು 4 ರಿಂದ 5 ಸಾವಿರ ಚೀಲ ಕಳವಾಗಿದ್ದು ಮತ್ತು ನಾಪತ್ತೆಯಾಗಿದ್ದರ ವಿರುದ್ಧವಾಗಿ ನಾವು 27ನೇ ತಾರೀಕಿಗೆ ಎನ್ನಿಗೇರಿಯಲ್ಲಿ ಒಂದು ಹೋರಾಟವನ್ನು ಇಟ್ಕೊಂಡಿದ್ವಿ. ಆ ಹೋರಾಟ ಮುಂದೆವರೆದು 30ನೇ ತಾರೀಕಿಗೆ ಅಂದ್ರೆ 27ನೇ ತಾರೀಕಿಗೆ ನಾವು ಗಡುವನ್ನ ಕೊಟ್ಟಿದ್ವಿ. ಈ ಒಂದು ರೈತರ ಮಾಲನ್ನ ಕಳು ಮಾಡಿದಂಥವ್ರು ಮತ್ತೆ ಅದಕ್ಕೆ ಸಹಕಾರವನ್ನ ಕೊಟ್ಟಂತವ್ರು ಮತ್ತೆ ಅದರಲ್ಲಿ ಶಾಮೀಲಾದಂತವ್ರನ್ನ 2 ದಿನದಲ್ಲಿ ನೀವು ಬಂಧನ ಮಾಡಬೇಕು ಅಂತ ಹೇಳಿ ಇರದೇ ಹೋದ್ರ ನಾವು 30ನೇ ತಾರೀಕಿಗೆ ಏನು ಬಳ್ಳಾರಿ ಹುಬ್ಬಳ್ಳಿ ರಸ್ತೆ ಏನಿದೆ ಆ ರಸ್ತೆಯನ್ನ ಬಂದ್ ಮಾಡ್ತೇವೆ ಅಂತ ಹೇಳಿ ಒಂದು ಗಡುವನ್ನ ಕೊಟ್ಟಿದ್ವಿ. ಹುಯಿಲ್ಗೋದವರು ನಿರಂತರವಾದಂತಹ ಒಂದು ಪ್ರತಿಭಟನೆಯನ್ನ ಅಣ್ಣಿಗೇರಿ ಪಟ್ಟಣದಲ್ಲಿ ಹಾಕೊಂಡಿದ್ರು. ಅವರು ನಾವು ಎಲ್ಲರೂ ಸೇರಿ 30ನೇ ತಾರೀಕಿಗೆ ಮತ್ತೆ ಒಂದು ಹೋರಾಟವನ್ನ ಸ್ಟಾರ್ಟ್ ಮಾಡಿದಾಗ ಜಿಲ್ಲಾಧಿಕಾರಿಯವರು ನೀವು ಯಾವುದೇ ಕಾರಣಕ್ಕೂ ರಸ್ತೆ ಬಂದ್ ಮಾಡಬೇಡ್ರಿ, ನಾವು ಅಪರಾಧಿಗಳನ್ನ ಶೀಘ್ರದಲ್ಲೇ ಬಂಧನ ಮಾಡ್ತೇವೆ ಅಂತ ಹೇಳಿ ನಮಗೆ ಹೇಳಿದ್ರು. ಹಾಗಾಗಿ ನಾವು ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನ ಕೊಡ್ಲಿಕ್ಕೆ ನಾವು ಇದ್ದಾಗ ಅಲ್ಲಿ ನವಲಗುಂದ ಭಾಗದ ಶಾಸಕರಾದಂತ NH ಕೋನರೆಡ್ಡಿ ಅವರು ಸಹ ಆ ಒಂದು ವೇದಿಕೆಗೆ ಬಂದರು. ನಾವು ಜಿಲ್ಲಾಧಿಕಾರಿಗೆ ಮಾತ್ರ ಮನವಿಯನ್ನ ಕೊಡ್ಲಿಕ್ಕೆ ಸಿದ್ಧರಾಗಿದ್ವಿ. ನಮ್ಮ ರೈತ ಮುಖಂಡರಾಗ್ಲಿ ಅಲ್ಲಿಯ ರೈತರಾಗ್ಲಿ ಯಾರು ಸಹ ಶಾಸಕರನ್ನ ಕರೆದಿದ್ದಿಲ್ಲ. ಯಾಕಂತಂದ್ರ 4 ದಿನ ಆದ್ರೂ ಸಹ ಅದಕ್ಕೆ ಪ್ರಕ್ರಿಯೆಯನ್ನ ಕೊಟ್ಟಿರಲಿಲ್ಲ. ಆ ಒಂದು ಅಪರಾಧಿಗಳನ್ನ ತಕ್ಷಣ ಅರೆಸ್ಟ್ ಮಾಡಕ ಹೇಳಿಕೆಗಳನ್ನು ಅವರು ಕೊಡ್ಲಿದ್ದಕ್ಕೆ ನಾವು ಅವರ ವಿರುದ್ಧನೂ ಸಹ ಒಂದು ಪ್ರತಿಭಟನೆಯನ್ನ ಕುಂತಿದ್ವಿ. ಆ ಸಂದರ್ಭದಲ್ಲಿ ನವಲಗುಂದ ಶಾಸಕರಾದಂತ NH ಕೋನರೆಡ್ಡಿ ಅವರು ಬಂದು ಭಾಷಣವನ್ನ ಮಾಡಿದ್ರು. ಅದರ ಜೊತೆಗೆ ಏನು ಅಲ್ಲಿ ಇದ್ದಂತ ರೈತರಿಗೆ ಹನುಮಂತಪ್ಪ ಕಂಬೆ ಅನ್ನುವರು ಒಬ್ಬ ರೈತರಿದ್ರು. ಅದರ ಜೊತೆಗೆ ಬಹಳಷ್ಟು ನಾವೆಲ್ಲ ರೈತರಿದ್ದಾಗ ನಿಮ್ಮ ಕೆಲಸ ಏನು ಮನವಿಯಷ್ಟು ಮಾತ್ರವನ್ನ ಕೊಡ್ಬೇಕು, ನೀವು ಓದಿದ್ದೆಲ್ಲ ನಿಮಗೆ ಮಾತಾಡಕ್ಕ ಹಕ್ಕಿಲ್ಲ, ನಾನು ಇಂಥ ಸಾಕಷ್ಟು ಹೋರಾಟಗಳನ್ನ ಮಾಡಿವೆ, ಇದೇ ರೀತಿ ನೀವು ಮುಂದುವರೆದ್ರ ನೋಡ್ಕೊತೀವಿ ಅನ್ನುವಂತ ಒಂದು ಅವಾಚ್ಯ ಶಬ್ದವನ್ನ ಸೋದೆ ಮತ್ತು ಅನ್ನುವಂತ ಒಂದು ಅವಾಚ್ಯ ಶಬ್ದವನ್ನ ಅವರು ನಿಂದಿಸಿದ್ದಕ್ಕ ಏನು ಈ ಒಂದು ಮಾಧ್ಯಮದ ಮುಖಾಂತರ